ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಇವತ್ತಿನ ಮೊದಲ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಗೊತ್ತಾಗ್ತಿದೆ ನಮ್ ಧನರಾಜ್ ಅವರು ಬಲಿಯಾಗಿದ್ದಾರೆ ಅಂತೇಳಿ. ಯಾಕಂದ್ರೆ ನಿನ್ನೆ ಟಾಸ್ಕ್ ನೋಡೇ ಹೇಳ್ತಾರ, ಟಾಸ್ಕ್ ಅಲ್ಲಿ ಸೋಲ್ತಾರೆ ಮಂಜಣ್ಣ ಟೀಮ್ ಅವರು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ 2 ಸರಣಿ ಟಾಸ್ಕ್ ಕೊಡ್ತಾರೆ. ಮೊದಲನೇ ಟಾಸ್ಕ್ ಯಾರಾದ್ರೂ ಗೆಲ್ತಾರೋ ಒಂದು ಅಡ್ವಾಂಟೇಜ್ ಇರುತ್ತೆ ಅಷ್ಟೇನೆ. 2ನೇ ಟಾಸ್ಕ್ ಯಾರಾದ್ರೂ ಗೆಲ್ತಾರೋ ಅವರೇನೆ ಒಂದು ಟಾಸ್ಕ್ ವಿನ್ನರ್ ಆಗಿರ್ತಾರೆ. ಆ ಟೀಮ್ ಇಂದ ಒಬ್ರು ಟಿಕೆಟ್ ಟು ಫೈನಲ್ ಆ ಟಾಸ್ಕ್ ಆಡಕ್ಕೆ ಸೆಲೆಕ್ಟ್ ಆಗ್ತಾರೆ. ಇನ್ನೊಬ್ಬ ಟೀಮ್ ಇಂದ ಟಿಕೆಟ್ ಟು ಫೈನಲ್ ಟಾಸ್ಕ್ ಇಂದ ವಂಚನೆ ಆಗ್ತಾರೆ. ಅಂದ್ರೆ ಆ ಟಾಸ್ಕ್ ಆಡಕ್ಕೆ ಚಾನ್ಸಸ್ ಇರಲ್ಲ. ಮತ್ತೆ ಆ ರೀತಿಯಾದ ಒಂದು ರೂಲ್ಸ್ ಇದೆ ಬಿಗ್ ಬಾಸ್ ಅಲ್ಲಿ. ಖಂಡಿತವಾಗ್ಲೂ ಇಲ್ಲ ಒಂದು ತಪ್ಪನ್ಸುತ್ತೆ ಗುರು. ಈ ರೀತಿ ಎಲ್ಲ ಆಡಬಾರ್ದು. ಟಿಕೆಟ್ ಟು ಫೈನಲ್ ಟಾಸ್ಕ್ ಎಲ್ಲ ಅಂತ ಬಂದಾಗ 9 ಜನಕ್ಕೂ ಟಾಸ್ಕ್ ಕೆಲಸ ಕೊಡಬೇಕು. ಪಾಯಿಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಕೊನೆಗೆ ಅತಿ ಹೆಚ್ಚು ಪಾಯಿಂಟ್ಸ್ ಯಾರಾದ್ರೂ ಗಳಿಸ್ತಾರೋ ಆ ರೀತಿ ಇರ್ಬೇಕಾಗುತ್ತೆ. ಬಟ್ ಇದೆಲ್ಲೋ ಫೇವರಿಸಮ್ ಆಗ್ತಿದೆ ಅನ್ಸ್ತಾ ಇದೆ ಖಂಡಿತವಾಗ್ಲು. ಈಗ ಪ್ರೋಮೋ ಬಂದಾಗ ನೋಡಿ ಹೇಳ್ತೀರಾ, ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ನಮ್ಮ ಧನರಾಜ್ ಅವರು ಈ ಟಿಕೆಟ್ ಟು ಫೈನಲ್ ಟಾಸ್ಕ್ ಇಂದ ಹೊರಗೆ ಹೋಗ್ತಾ ಇದ್ದಾರೆ. ಅದು ನಿರ್ಧಾರ ತಗೊಂಡಿದ್ದಾರೆ ನಮ್ಮ ಗೌತಮಿ ಮತ್ತು ಮಂಜಣ್ಣ. ನಿಜವಾಗ್ಲೂ ಹೊರಗಡೆ ಜೋಕರ್ಸ್ ತರ ಕಾಣಿಸ್ತಾರೆ ಇವರಿಬ್ರು. ಗೌತಮಿ ಓಕೆ, ಯಾಕಂದ್ರೆ ಕಂಪೇರ್ ಟು ಮಂಜಣ್ಣ ಧನರಾಜ್ ಅಲ್ಲಿ ಮಂಜಣ್ಣ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾರೆ. ಟಾಸ್ಕ್ ಏನು ಎಂಟರ್ಟೈನ್ಮೆಂಟ್ ಏನೋ ಒಂದು ಇದರಲ್ಲಿ ಒಂದು ಗ್ರೇ ಏರಿಯಾ ಸ್ಟ್ರಾಟಜಿಕಿಂಗ್ ಏನೋ ಅಂತೇಳಿ ಓಕೆ ಕನ್ಸಿಡರ್ ಮಾಡ್ತಾರೆ ಗೌತಮಿ ಅವ್ರ ಮಂಜಣ್ಣನ, ಅದು ಒಪ್ಕೊಳ್ಳೋಣ. ಬಟ್ ಮಂಜಣ್ಣಿಗೆ ಏನಾಗಿದೆ, ಮನೆಯೆಲ್ಲ ಬಂದ್ ಹೇಳೋದ್ರು, ಸುದೀಪ್ ಸರ್ ಎಲ್ಲ ಹೇಳಿದ್ರು, ಫ್ಯಾಮಿಲೀಸ್ ಎಲ್ಲ ಹೇಳಿದ್ರು. ಅಲ್ಲಿ ಅವ್ರು ತಗೊಂಡಿರೋ ಡಿಸಿಷನ್ಗೆ ಕಂಪೇರ್ ಟು ಗೌತಮಿ ಮತ್ತು ಮತ್ತೆ ಧನರಾಜ್ ಅವ್ರಿಗೆ ಗೌತಮಿ ಬೆಸ್ಟ್ ಅಂತೆ. ಯಾವ ಲೆಕ್ಕದಲ್ಲಿ ಹೇಳ್ತಾರ ಅಂತ ಅರ್ಥ ಆಗ್ತಾ ಇಲ್ಲ. ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಾರೆ ಧನರಾಜ್ ಅವರು. ಸಾಟರ್ಡೆ ಎಪಿಸೋಡ್ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ ಇದೆ, ಒಂದು ಸ್ಪೆಷಲ್ ಜೋನ್ ಇದೆ ಧನರಾಜ್ ಅವರಿಗೆ ಆ ರೀತಿ ಕಂಪೇರ್ ಮಾಡ್ಕೊಂಡ್ರೆ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಖಂಡಿತವಾಗ್ಲೂ ಅದನ್ನ ಕನ್ಸಿಡರೇ ಮಾಡಲ್ಲ ಅಂತಾರೆ. ಈಗ ನಿನ್ನೆ ಒಂದು ತಗೊಂಡಾಗ ಚೈತ್ರಕ್ಕ ನಿರ್ಧಾರ ತಗೊಂಡಿದ್ರು, ಅದು ಒಪ್ಪೋಣ. ಯಾಕಂದ್ರೆ ಆ ಚೈತ್ರ ಅವ್ರು ಸ್ವಲ್ಪ ಆಡಿರೋ ಆಟ ಆ ರೀತಿ ಇದೆ. ಬಟ್ ಎಲ್ಲದಕ್ಕೂ ಚೈತ್ರ ಅಂದ್ರದು ತಪ್ಪಾಗುತ್ತೆ. ಬಟ್ ಈ ಸಿಚುವೇಶನ್ ಅಲ್ಲೂ ಆ ನಿರ್ಧಾರ ಸರಿ ಇದೆ ಅನ್ಸುತ್ತೆ ನನ್ನ ಪ್ರಕಾರ. ಈಗ ಕಂಪೇರ್ ಟು ಗೌತಮಿ ಮಂಜಣ್ಣ ಧನರಾಜ್ ಕಂಪೇರ್ ಟು ಚೈತ್ರ ಓಕೆ. ಬಟ್ ಈ ಮೂವರಂತ ಬಂದಾಗ ಈ ಮೂವರಲ್ಲಿ ಗೌತಮಿ ನಿರ್ಧಾರ ತಪ್ಪಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಕಂಪೇರ್ ಟು ಧನರಾಜು ಮಂಜಣ್ಣ ಓಕೆ, ಅವ್ರ ನಿರ್ಧಾರ ಸರಿ ಇದೆ. ಬಟ್ ಮಂಜಣ್ಣಗೆ ಏನಾಗಿದೆ ಬುದ್ಧಿ, ಸುದೀಪ್ ಸರ್ ಎಲ್ಲ ಹೇಳಿದ್ರು, ಫ್ಯಾಮಿಲೀಸ್ ಎಲ್ಲ ಹೇಳಿದ್ರು, ಅಲ್ಲಿರೋ ಕಂಟೆಸ್ಟೆಂಟ್ಸ್ ಎಲ್ಲ ಹೇಳಿದ್ರು, ಆದ್ರೂ ಈ ವೈನ್ಗೆ ಅರ್ಥ ಆಗಲ್ಲ ಅನ್ಸುತ್ತೆ. ಮತ್ತೆ ಅದೇ ನಿರ್ಧಾರ, ಗೌತಮಿನ ನಾನು ವೋಟ್ ಮಾಡ್ತೀನಿ, ಧನರಾಜನ್ ಹೊರಗಿಡ್ತೀನಿ ಅಂತಾರೆ. 2 ವೋಟ್ ಬಿತ್ತಲ್ಲಿ ಹೋಗ್ಲೇಬೇಕು ನಮ್ಮ ಧನರಾಜ್ ಅವರು. ಖಂಡಿತವಾಗ್ಲು ಯಾರೇ ಏನೇ ಹೇಳಿದ್ರು ನಾವ್ ಇರೋದೇ ಹೀಗೆ ಸ್ವಾಮಿ ಅನ್ನೋ ಒಂದಿದಲ್ಲ, ಆ ರೀತಿ ಆಗ್ತಾ ಇದೆ. ಅಲ್ಲಿರೋ ಕಂಟೆಸ್ಟೆಂಟ್ ಗಳನ್ನ ಆಗ್ತಾ ಇದಾರೆ, ಚಪ್ಪಾಳೆ ಹೊಡಿತಾ ಇದಾರೆ, ಅಸಹ್ಯ ಆಗ್ತಾ ಇದೆ. ಅವ್ರಿಗೇನೆ ಯಾವ ರೀತಿ ಕಂಪೇರ್ ಮಾಡ್ಕೊಂತಾರೆ ಮಂಜಣ್ಣ ಅಂತ ಅರ್ಥ ಆಗ್ತಾ ಇಲ್ಲ. ಎಷ್ಟೆಲ್ಲ ಹೇಳಿದ್ರು ಒಂದೇ ದಿನನೇ ದೂರ ಇದ್ದಿದ್ದು, ಆಮೇಲೆ ಸೇಮ್ ಆಸ್ ಈಕ್ವಲ್. ಏನ್ ಆಟ ಆಡ್ತಾ ಇದಾರೆ, ಏನಕ್ಕೆ ಆಡ್ತಾ ಇದಾರೆ, ಏನ್ ಮಾತಾಡ್ತಾ ಇದಾರೆ. ಅದೇನೋ ಮೊನ್ನೆ ಎಪಿಸೋಡ್ ಅಲ್ಲಿ ನಿನ್ನ ಸೇವೆ ಮಾಡಕ್ಕೆ ಸದಾ ಸಿದ್ಧ ಅಂತ ಬೇರೆ ಹೇಳ್ತಾರೆ ಮಂಜಣ್ಣ. ನೋಡಿ ನಿನ್ನೆ ಟಾಸ್ಕ್ ಮೊನ್ನೆ ಟಾಸ್ಕ್ ಅಂತ ಮಂಜಣ್ಣ ಬಂದಾಗ ಅವರು ಕೆಲವು ಅಗ್ರೆಸಿವ್ ಆಗಿರ್ಬೋದು, ಕೆಲವು ತಪ್ಪುಗಳಾಗಿರ್ಬೋದು, ಗ್ರೇಯ ಆಗಿರ್ಬೋದು, ಓಕೆ ಡೋಂಟ್. ಬಟ್ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಓಕೆ. ಬಟ್ ಈ ನಿರ್ಧಾರಗಳಂತ ಬಂದಾಗ ನಿರ್ಧಾರ ಕರೆಕ್ಟ್ ಆಗಿ ತಗೋಬೇಕು. ಒಂದ್ ವೇಳೆ ಇವತ್ತು ನಿಮ್ಮ ನಿರ್ಧಾರ ಏನಾದ್ರೂ ಗೌತಮಿ ಅಂತ ತಗೊಂಡಿದ್ರೆ ನೀವು ಒಂದು ಬೇರೆ ಲೆವೆಲ್ಗೆ ಹೋಗ್ತಾ ಇದ್ರು, ಬೇರೆ ಲೆವೆಲ್ ಅಂತ ನೋಡಿ ಆಗ ಹೋಗ್ತಾ ಇದ್ರಿ. ಯಾಕಂದ್ರೆ ಆಟ ಅಂತ ಬಂದಾಗ, ಆಟ ಆಡಿ ನಿರ್ಧಾರ ಅಂತ ಬಂದಾಗ ನಿಮ್ಮ ಬಿಗ್ ಬಾಸ್ ಮೇಲೆ ನೋಡಿದಾಗ ಯಾರು ಚೆನ್ನಾಗಿ ಆಟ ಆಡ್ತಾರೋ ಅವನ್ನ ಹೊರಗೆ ಇಡ್ಬೇಕಾ? ಅದ್ ಬಿಟ್ಬಿಟ್ಟು ಏನೋ ಯಾರನ್ನ ತಗೊಂಡೋಗಿ ಚೆನ್ನಾಗಿ ಆಡ್ದಿರೋ ಫ್ರೆಂಡ್ ಅನ್ನೋ ಒಂದೇ ಒಂದು ಕಾರಣ ಈಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಒಬ್ಬ ಕಾಮನ್ ಆಡಿಯನ್ಸ್ ಗೊತ್ತಾಗುತ್ತೆ, ಎಲ್ಲರಿಗೂ ನೋಡೋಕೆ ಗೊತ್ತಾಗುತ್ತೆ, ಓ ಮಂಜಣ್ಣ ಗೌತಮಿನ ಧನರಾಜ ಫಿಕ್ಸ್ ಬಿಡಿ ಹೋಗೋದು ಅಂತ. ಈ ರೀತಿ ಆದಾಗ ನಿಮ್ಮ ನಿರ್ಧಾರಗಳ ಬದಲಾವಣೆ ಆದಾಗ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಆಟಕ್ಕೆ, ನಿಮ್ಮ ಒಂದು ಇದಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ, ಒಂದು ಇದು ಬರುತ್ತೆ, ಟ್ಯಾಗ್ ಲೈನ್ ಬರುತ್ತೆ. ಅದ್ ಬಿಟ್ಬಿಟ್ಟು ಅದೇ ಈಗ ಗೊತ್ತೇ ಇರುತ್ತೆ ಗೌತಮಿ ಮಂಜಣ್ಣ ಹೆಸರು ತಗೊಳಲ್ಲ ಅಂತ. ಈಗ ಮಂಜುನ ಗೌತಮಿ ಹೆಸರು ತಗೊಳಲ್ಲ, ಅದೇ ಮಂಜಣ್ಣ ಗೌತಮಿ ಹೆಸರು ತಗೊಂಡಿ ಧನರಾಜ್ ಆಕ್ಚುಲಿ ಮಂಜಣ್ಣ ಹೆಸರು ತಗೊಂಡಿರೋ ಅನ್ಸುತ್ತೆ ನನ್ನ ಪ್ರಕಾರ. ಗೌತಮಿ ಹೆಸರು ತಗೊಂಡಿರ್ತಾರೆ. ಆ ಟೈಮಲ್ಲಿ ನೀವೇನೋ ಗೌತಮಿ ತಗೊಂಡಿದ್ರೆ ನೀವು ಒಂದು ಲೆವೆಲ್ ಇರ್ತಿತ್ತು ನಿಮ್ಗೆ. ಅದ್ ಬಿಟ್ಬಿಟ್ಟು ಅದನ್ನೇ ತಗೊಂತಾರೆ. ಬಟ್ ಇದ್ರ ಬಗ್ಗೆ ಏನ್ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ನಾನು ಮೊದ್ಲೇ ಹೇಳ್ದಲ್ಲ, ಯಾರೇ ಏನೇ ಅಂದ್ರು ನಾವಿರೋದು ಹೀಗೆ ಸ್ವಾಮಿ, ಆ ರೀತಿ ಇದೆ ಇವ್ರ ಆಟ. ಖಂಡಿತವಾಗ್ಲೂ ಕಂಪೇರ್ ಟು ಗೌತಮಿ ಧನರಾಜು ತುಂಬಾ ಚೆನ್ನಾಗಿ ಆಡ್ತಾರೆ. ಅವ್ರು ಇರ್ಬೇಕಾಗಿತ್ತು. ಬಟ್ ಏನ್ ಮಾಡ್ತಾರ ಡಿಸಿಷನ್ಸ್ ಒಮ್ಮತ ಮೇರೆಗೆ ಅಂತೆಲ್ಲ ಹೇಳ್ತಾರಲ್ಲ, ಆ ಒಮ್ಮತ ಆಗಿಂದ ಆಗಿರೋದು. ನಾನು ಮೊದ್ಲನೇ ಹೇಳಿದೆ ಬಿಗ್ ಬಾಸ್ ತಪ್ಪು ಮಾಡಿರೋದು, ಇವ್ರಲ್ಲಿ ತಪ್ಪಾಡ್ತಾ ಇಲ್ಲ ಇಲ್ಲಿ. ಆದ ಕಾರಣ ಅವ್ರದೇ ತಪ್ಪು ಇಲ್ಲಿ, ಆ ರೀತಿ ಆಗ್ತಾ ಇದೆ ಅಷ್ಟೇನೆ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಒಂದಂತೂ ಸತ್ಯ, ಗೌತಮಿ ಮಂಜು ಅವರು ತುಂಬಾ ನೆಗೆಟಿವ್ ಟ್ರೋಲ್ ಆಗ್ತಾರೆ. ಇದರಿಂದ ತುಂಬಾ ನೆಗೆಟಿವ್ ಟ್ರೋಲ್ ಆಗ್ತಾರೆ.
ಆದ್ರಿಂದ ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಒಂದಂತೂ ಸತ್ಯ, ಟಿಕೆಟ್ ಟು ಫೈನಲ್ ಹೋದ್ರು ಅಲ್ಲಿ ಘಟಗಳಿದ್ದಾರೆ. ಆಲ್ರೆಡಿ ಸೆಲೆಕ್ಟ್ ಆಗಿದ್ರೆ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ ಆಲ್ರೆಡಿ. ನಾನು ಒಂದು ರಜತ್ ಸೆಲೆಕ್ಟ್ ಆಗಿದ್ರೆ ಕ್ಯಾಪ್ಟನ್ ಆಗಿ ಮೊದಲೇ ಸೆಲೆಕ್ಟ್ ಆಗಿದ್ರು, ಅದು ಬೇರೆ ವಿಷಯ. ಆಮೇಲೆ ನಮ್ಮ ತ್ರಿವಿಕ್ರಮ ಸೆಲೆಕ್ಟ್ ಆಗಿದ್ದಾರೆ. ಈಗ ಮೂರನೇದಾಗ ಹನುಮಂತ್ ಅವ್ರು ಸೆಲೆಕ್ಟ್ ಆಗಿದ್ದಾರೆ, ನಾನು ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೆ. ಈಗ ಇನ್ನೊಂದು ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗೋದು ಅಷ್ಟೇ, ಇನ್ನೊಂದು ಟಾಸ್ಕ್ ಆಡಿಸ್ತಾರೆ. ಈಗ ಆ ಟೀಮಲ್ಲಿ ಬಂದ್ಬಿಟ್ಟು ನಮ್ಮ ಭವ್ಯಗೌಡ ಮೋಕ್ಷಿತ್ ಅವರು ಇದ್ದಾರೆ. ಈ ಟೀಮಲ್ಲಿ ಬಂದ್ಬಿಟ್ಟು ಮಂಜಣ್ಣ ಗೌತಮ್ ಇದ್ದಾರೆ. ಈ 4 ಜನದಲ್ಲಿ ಯಾರಾದ್ರೂ ಒಬ್ರು ಸೆಲೆಕ್ಟ್ ಆಗ್ತಾರೆ, ಇನ್ನ ಅಷ್ಟೇನೆ. ಆ ಕಾರಣ ಆ ರೀತಿ ಇರುತ್ತೆ. ಮತ್ತೆ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.